ಈ ಬಗ್ಗೆ ಚರ್ಚೆಯನ್ನು ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನಿಂದ ಜಯಶ್ರೀ ಅವರಿದ್ದಾರೆ, ದಕ್ಷಿಣ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಬಿಜೆಪಿಯಿಂದ ಸಂಕೀರ್ತ್ ಅವರಿದ್ದಾರೆ, ವಕ್ತಾರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ಅಶ್ವಿನ್ ಕುಮಾರ್ ಅವರಿದ್ದಾರೆ, ವಕ್ತಾರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ಜಯಶ್ರೀ ಅವರೇ, ಏನಿದು ಅನವಶ್ಯಕವಾಗಿ ಎಳತರ್ತಾ ಇರೋದು, ಅಥವಾ ಪಕ್ಷ ಇದನ್ನ ಹೇಳಿ ಜನರಲ್ಲಿ ಗೊತ್ತಾಗ್ಲಿ ಈ ವಿಚಾರ, ಗ್ಯಾರಂಟಿ ಬೇಕಾ ಇಲ್ಲ ನಿಮಗೆ ರಾಮ ಬೇಕಾ ಅನ್ನೋ ರೀತಿಯಲ್ಲಿ? ರಾಮನ ಹೆಸರಲ್ಲಿ ರಾಜಕೀಯ ಮಾಡೋದಲ್ಲ. ಇಲ್ಲಿ ನಾವು ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಈಗ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು ಮತ್ತೆ ಡಿ.ಕೆ. ಸಾಹೇಬ್ರಾಗಿರ್ಬೋದು ಇವಾಗ ಹೇಳಿದ್ದಾರೆ, ನಾವು 5 ವರ್ಷಗಳ ಕಾಲ ಈ ಸರ್ಕಾರ ಇರೋವರೆಗೂ ನಾವು ಗ್ಯಾರಂಟಿಗಳನ್ನ ಕೊಡ್ತೀವಿ. ಎಸ್ ಸಂಕೀರ್ತ್ ಅವರೇ, ಈ ವಿಚಾರದಲ್ಲಿ ಬಿಜೆಪಿ ಸ್ಟ್ಯಾಂಡ್ ತೆಗೆದುಕೊಳ್ಳೋದು, ನೀವು ಮನೆ ಮನೆಗೆ ಮಂತ್ರಾಕ್ಷತೆಯನ್ನ ಕೊಟ್ಟಿದ್ದು ನಿಮ್ಮ ರಾಜಕೀಯ ಅಲ್ವಾ? ಈಗ ಪ್ರಾರಂಭದಲ್ಲಿ 135 ಸ್ಥಾನಗಳನ್ನ ಗಳಿಸಿದಂಥ ಕಾಂಗ್ರೆಸ್ ಪಕ್ಷ ಯಾವಾಗ ನಿಮಗೆ ಒಂದು ಪ್ರಾಪರ್ ಮ್ಯಾಂಡೇಟ್ ಸಿಕ್ಕಿದಾಗ ನೀವು ಏನು ಆಶ್ವಾಸನೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿದ್ರಿ, ಏನು ಆಶ್ವಾಸನೆಗಳಿಂದ ಜನ ನಿಮಗೆ ಮತವನ್ನು ಕೊಟ್ಟಿದ್ರು, ಅದನ್ನು ನೀವು ಲೋಕಸಭೆಗೆ ನಮಗೆ ರಿಸಲ್ಟ್ ಕೊಡಲಿಲ್ಲ ಅಂದರೆ ನಾವು ಧಮಕಿ ಹಾಕಿ ಬ್ಲ್ಯಾಕ್ ಮೇಲ್ ಮಾಡಿ ಈ ರೀತಿ ಮತ ಹಾಕಿಲ್ಲ ಅಂದರೆ ನಿಂತೋಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ನಿಮಗೆ ಬಂದಿರುವಂಥ ಮ್ಯಾಂಡೇಟ್ಗೆ ಮಾಡ್ತಿರುವಂಥ ದೊಡ್ಡ ಅಪಮಾನ ಇದು. ಫಸ್ಟು ಜನ ನಿಮ್ಮನ್ನ ಈ ಗ್ಯಾರಂಟಿಗಳು ಕೊಡ್ತೀರಾ ಅನ್ನೋ ಒಂದು ಮನಸ್ಸೋತೇನೆ ನಿಮಗೆ ಮತಗಳನ್ನ ಕೊಟ್ಟರು. ನೀವು ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದು ನಿಮ್ಮ ಮಂತ್ರಾಕ್ಷತೆ ಕೊಡೋದ್ರಲ್ಲಿ ತಪ್ಪೇನಿದೆ? ಅದೊಂದು ಭಕ್ತಿ ಭಾವನೆ ಸಂಕೇತ, ಭಕ್ತಾದಿಗಳು ಕೊಟ್ಟಿದ್ದೀವಿ, ಎಲ್ಲರ ಮನೆ ಕೊಟ್ಟಿದ್ದೀವಿ, ಅದನ್ನ ಗ್ಯಾರಂಟಿಗೂ ಇದಕ್ಕೂ ತಾಳಿ ಮಾಡೋಕ್ಕಾಗತ್ತಾ? ಬೇಜವಾಬ್ದಾರಿ ಹೇಳಿಕೆ ಕೊಟ್ಟವ್ರು ಯಾರು? ಈ ಮಂತ್ರಾಕ್ಷತೆ ಅನ್ನಭಾಗ್ಯದಕ್ಕೆ ಇವ್ರು ವ್ಯಕ್ತಿ ಕೊಡ್ತಿರೋದು ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ, ಅದನ್ನ ಆ ರೀತಿ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರಲ್ಲ, ಇವ್ರಿಗೆ ಇನ್ನೇನು ಹೇಳ್ಬೇಕು? ಮಂತ್ರಾಕ್ಷತೆ ಪಕ್ಕದಲ್ಲಿರಲಿ. ನಾನು ಹೇಳ್ತಿರೋಂಥದ್ದು, ನೀವು ಅಧಿಕಾರಿಗೆ ಬಂದಿರುವಂಥದ್ದು, ತಾವು ಹೇಳಿರುವಂಥ 5 ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿದ್ರಿ ಅದನ್ನು ಅನುಷ್ಠಾನ ಮಾಡಿ ನಾವು ತರ್ತೀವಿ ಅಂತ ಹೇಳಿದ್ರಿ. ಆಯಿತು, ವಿಳಂಬ ಆಯಿತು, 8 ತಿಂಗಳೊಳಗೆ ಎಲ್ಲವನ್ನು ಘೋಷಣೆ ಅನುಷ್ಠಾನ ಮಾಡಿದ್ರಿ ಅಂತಲೇ ತಿಳ್ಕೊಳ್ಳೋಣ. ಈಗ ಗೃಹಲಕ್ಷ್ಮಿ ಯೋಜನೆ ಕೊಡ್ತೀವಿ ಅಂತ ಹೇಳಿದ್ರು, 1,31,00,000 ಜನ ಕೊಡ್ತೀರಿ ಅಂತ ಹೇಳಿದ್ರು. 50 ಲಕ್ಷ ಜನಕ್ಕೆ ಆದ್ಮೇಲೆ ಸರ್ವರ್ ಕೆಟ್ಟೋಗುತ್ತೆ, ನಿಮ್ಮಂಥ ಟೆಕ್ನಿಕಲ್ ಸಮಸ್ಯೆಗಳಾಗ ಉದ್ಭವ ಆಗುತ್ತೆ. ಇನ್ನು 81 ಲಕ್ಷ ಜನ ನೀವು ಲೂಟಿ ಹೊಡಿತಾ ಇದ್ದೀರ. ಹಾಗಾದ್ರೆ ನೀವು 1 ಕೋಟಿ 1.5 ಕೋಟಿ ಅಪಾರ್ಟ್ಮೆಂಟ್ಗೂ 200 ಯೂನಿಟ್ ಫ್ರೀ ಕೊಡ್ತಾ ಇದ್ದೀರಾ, ಸಣ್ಣ ಮನೇಲಿರೋರ್ಗೂ ಫ್ರೀ ಕೊಡ್ತಾ ಇರ. ಇಲ್ಲಿ ತಾರತಮ್ಯ ಆಗ್ತಾ ಇದೆ. ಇದನ್ನ ಮಾತಾಡೋರು ಯಾರು? ಈಗ ದೊಡ್ಡ ದೊಡ್ಡ ಕೈಗಾರಿಕೆಗೆ ನಾವು ಹೋದ್ರೆ ಎಷ್ಟೊಂದು ಕಡೆ ಮುಚ್ಕೊಂಡು ಗುಳೆ ಹೋಗುವಂಥ ಸಮಸ್ಯೆಗಳು ಬಂದಿದೆ. ಇದ್ರ ಬಗ್ಗೆ ಮಾತಾಡೋವಂಥವ್ರು ಯಾರು? ನೀವು ಇದು ಯಾವುದೋ ಒಂದು 50-60 ವರ್ಷದ ಹಿಂದೆ ನೀನು ನನಗೆ ಓಟ್ ಹಾಕಿಲ್ಲ ಅಂದ್ರೆ ನೀನು ಕುಡಿಯೋ ನೀರಿನ ಬಾವಿ ಮುಚ್ಚಿಬಿಡ್ತೀವಿ ಅಂತ ಧಮಕಿ ಆಗ್ತಾ ಇದ್ರು. ಕಾಂಗ್ರೆಸ್ ಅದರದ್ದೇ ಒಂದು ಮುಂದುವರೆದ ಭಾಗವನ್ನ ಅವರ ಶಾಸಕರ ಬಾಯಲ್ಲಿ ಕೇಳಿಸ್ತಾ ಇದೆ. ಜಯಶ್ರೀ ಮೇಡಮ್, ಇದು ಮುಂದುವರೆದ ಭಾಗ ನಿಮ್ಮದು? ಖಂಡಿತ ಅವರು ಅಪಪ್ರಚಾರ ಮಾಡ್ತಿದ್ದಾರೆ. ಏನು 2013ರಲ್ಲಿ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದಾರೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಮೈತ್ರಿ, ಮನಸ್ವಿನಿ ಅಂತ ಕಾರ್ಯಕ್ರಮಗಳನ್ನ ಕೊಟ್ಟು 5 ವರ್ಷಗಳ ಕಾಲ ನಿರಂತರವಾಗಿ ಅವ್ರು ಏನು ಹೇಳಿದ್ರು ಆ ಮಾತನ್ನ ಉಳಿಸ್ಕೊಂಡು ಖಂಡಿತ ಕೆಲಸ ಮಾಡಿರೋದ್ರಿಂದ ಈಗಿನ ಗ್ಯಾರಂಟಿಗಳು ಏನು 5 ಗ್ಯಾರಂಟಿಗಳು ಬೇಗನೆ ಇಂಪ್ಲಿಮೆಂಟ್ ಆಗಿದೆ. ನಮ್ಮ ಸಹೋದರ ಹೇಳಿದ್ರು ಲೇಟ್ ಆಯಿತು ಅಂತ. ಲೇಟ್ ಅಂತೂ ಆಗಿಲ್ಲ. ಇವ್ರು ಹೇಳಿದಂಥ ಕಾರ್ಯಕ್ರಮಗಳು ಮೋದಿ ಸಾಹೇಬ್ರಾಗಿರ್ಬೋದು, ಇವ್ರು ಹೇಳಿದ ಎಲ್ಲ ಮ್ಯಾನಿಫೆಸ್ಟೋನಲ್ಲಿ ಇವರು ಇಂಪ್ಲಿಮೆಂಟ್ ಮಾಡಿದಾರಾ? ನಾನು ಕೇಳಲಿಕ್ಕೆ ಬಯಸ್ತೀನಿ. ಇವರು 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದರು, ಹಾಕಿದಾರಾ? ಏನೋ ಮತ್ತು ಸ್ಮಾರ್ಟ್ ಸಿಟಿಗಳು ಮಾಡ್ತೀವಿ ಅಂತ ಹೇಳಿದ್ರು, ರೈತರಿಗೆ ಆದಾಯನ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು, ಫರ್ಟಿಲೈಸರ್ಸ್ ಎಲ್ಲ ಜಾಸ್ತಿ ಆಗಿದೆ, ಬೆಲೆಗಳು ಜಾಸ್ತಿ ಆಗಿದೆ, ಎಲ್ಲಿ ಆಗಿದೆ? ನಾನು ಅದನ್ನು ಕೇಳಲಿಕ್ಕೆ, ಮತ್ತು ಉದ್ಯೋಗ ಸೃಷ್ಟಿ ಮಾಡ್ತೀನಿ 2 ಕೋಟಿ ಅಂತ ಹೇಳಿದ್ರು, ನಿರುದ್ಯೋಗಿಗಳು ಜಾಸ್ತಿ ಆಗಿದ್ದಾರೆ. ಬರೀ ರಾಮ ಆಂಜನೇಯ ಅಂತ ಹೇಳ್ಕೊಂಡು ನಮ್ಮ ದೇಶನ ಅಭಿವೃದ್ಧಿ ಅಂತ ಅಲ್ಲ, ನಾವು ರಾಮನ ಭಕ್ತರೇನೆ, ಮತ್ತು ನಾವು ಹುಟ್ಟಿದಾಗೇನೆ ಹಿಂದೂಗಳೇನೆ. ದಯವಿಟ್ಟು ರಾಜಕೀಯದಲ್ಲಿ ರಾಮ ಬೇಡ, ನಮ್ಮ ರಾಜಕೀಯ ನಾನು ಹೇಳ್ತಾ ಇರೋದು. ಇವ್ರು ಅವ್ರೇನು ಹೇಳ್ತಿದ್ದಾರೆ, ರಾಮನ ಹೆಸರಿನಲ್ಲಿ ವೋಟ್ ಹಾಕಿ ನಮಗೆ ಮಂತ್ರಾಕ್ಷತೆ ಹೆಸರಲ್ಲಿ ವೋಟ್ ಹಾಕಿ ಅಂತ ಎಲ್ಲೂ ಕೂಡ ಕೇಳಿಸ್ಕೊಂಡಂಗೆ ನಾನು ಕಾಣಲಿಲ್ಲ. ವೋಟ್ ಹಾಕಿ ಅಂತ ಎಲ್ಲೂ ಕೇಳಿಲ್ಲ. ಬಟ್ ಒಬ್ಬ ಜನಪ್ರತಿನಿಧಿಗಳಾಗಿರುವಂತ ಒಬ್ಬ ಶಾಸಕರು, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವ್ರು, ನಮಗೆ ವೋಟ್ ಹಾಕಬೇಕು ಇಲ್ಲಂದ್ರೆ ಗ್ಯಾರಂಟಿ ಕಿತ್ತು ಹಾಕ್ತೀವಿ, ಇದು ಧಮಕಿನ ಅಂತ ಆಧಾರದ ಮೇಲೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ನೇರವಾಗಿ ಹೇಳ್ತಾರೆ ಮೇಡಮ್, ಯಾವ ಆಧಾರ ಇದೆ? ಗ್ಯಾರಂಟಿ ಆಧಾರದ ಮೇಲೆ ಹೇಳ್ತಾರೆ. ಖಂಡಿತ ನಿಮ್ಮ ಮೀಡಿಯಾದಲ್ಲಿ ಇವಾಗ ಟಿವಿನಲ್ಲಿ ನಾನು ನೋಡಿದೆ ಸರ್. ಆದರೆ ನಾನು ಹೇಳ್ತಿರೋದು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆಲ್ರೆಡಿ ಇವಾಗ ಟ್ವೀಟ್ ಮಾಡಿದ್ದಾರೆ, ಮತ್ತೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ನಿಲ್ಸಲ್ಲ ಅಂತ. ಮತ್ತೆ ನಾವು ಹೇಗೆ ಬೇಜವಾಬ್ದಾರಿ ಶಾಸಕರ ಮೇಲೆ ಏನು ಕ್ರಮ? ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿತ ಕಾಂಗ್ರೆಸ್ನ ವಕ್ತಾರಿಯಾಗಿ ನೀವು ಬಂದಿದ್ದೀರ ಅಂದಮೇಲೆ ಮಸ್ಟ್ ಆನ್ಸರ್, ಬಿಕಾಸ್ ಈ ರೀತಿಯಾಗಿ ಜನರ ವಿಚಾರದಲ್ಲಿ ಭಾವನಾತ್ಮಕವಾಗಿರುವಂತ ವಿಚಾರಗಳನ್ನ ನೀವು ರಾಮನ ವಿಚಾರದಲ್ಲಿ ಮಾಡ್ತಾ ಇದ್ರ ಅಂತ ಹೇಗೆ ಆರೋಪ ಮಾಡ್ತಿರೋ, ಹಾಗೆ ಗ್ಯಾರಂಟಿಗಳನ್ನ ಕೊಡ್ತೀವಿ ಬದುಕಿನ ವಿಚಾರದಲ್ಲಿ ಮಾಡ್ತಿರೋದು. ಅವ್ರು ಭಾವನಾತ್ಮಕ ವಿಚಾರ ಆಡಿದ್ರೆ ಬದುಕಿನ ವಿಚಾರದಲ್ಲಿ ಚೆಲ್ಲಾಟ ಆಡ್ತಾ ಇದ್ದೀರಾ. ಹಾಗಿದಾಗ ಮಸ್ಟ್ ಟೇಕ್ ಆಕ್ಷನ್. ಆಟ ಆಡಿದಿದ್ರೆ ಇಷ್ಟು ಬೇಗ ಎಲ್ಲ ಕಲ್ಯಾಣ ಯೋಜನೆಗಳನ್ನ ಅಭಿವೃದ್ಧಿ ಯೋಜನೆಗೆ ತರ್ತಿರ್ಲಿಲ್ಲ.
ಈಗ ಏನು ನಾವು ಹೇಳಿದಂಥ 5 ಯೋಜನೆಗಳು ಅಭಿವೃದ್ಧಿ ಮಟ್ಟದಲ್ಲಿ ಬಂದಿರೋದ್ರಿಂದ ನಾವು ಖಂಡಿತ ಮುಂದಿನ 5 ವರ್ಷಗಳ ಕಾಲ ಮಾಡೇ ಜನ ಮಾಡ್ತೀವಿ. ಏನ್ ಅನ್ಕೊಳ್ಬೇಕೀಗ? ಜನ ಜನ ಏನ್ ಅನ್ಕೊಳ್ಬೇಕೀಗ? ಜನ ಈ ಅನ್ಕೊಳ್ಳೋದಕ್ಕಿಂತ ರೀತಿಯಾಗಿ ಶಾಸಕರು ಆ ಭಾಗದಲ್ಲಿ ಈ ಹೇಳ್ಕೊಂಡು ಮೂಲಕ ಓಡಾಡ್ತಾ ನಿಮ್ಮ ಇದ್ದಾರೆ. ಮೂಲಕ ತಿಳಿಸ್ಕೊಡ್ತೀವಿ ನಾವು. ಮತ್ತೆ ನಾವು ಅವರನ್ನ ನಮ್ಮ ನಾಯಕರುಗಳಿಗೆ ಹೇಳ್ತೀವಿ, ಅದು ಯಾವ ಆಧಾರದ ಮೇಲೆ ಹೇಳಿದ್ದಾರೆ ನಾವು ಖಂಡಿತ ಅವ್ರನ್ನ ಗಮನಕ್ಕೆ ಸ್ಟೇಟ್ಮೆಂಟ್ ಅಲ್ಲಿ ಮುಗಿದೋಯ್ತು. ಸ್ಟೇಟ್ಮೆಂಟ್ ಮುಗ್ದೋಗಿಲ್ಲ ಸರ್, ಅವ್ರ ಮೇಲೆ ಏನೂ ಇಲ್ಲ. ಸ್ಟೇಟ್ಮೆಂಟ್ ಮುಗ್ದೋಗಿಲ್ಲ, ಖಂಡಿತ ಮುಗ್ದೋಗಿಲ್ಲ. ಟೇಕ್ ಆಕ್ಷನ್ MLA. ಅವರು ಅವ್ರ ಕ್ಷೇತ್ರಕ್ಕೆ ಹೋದಾಗ ಮಾತಿನ ಭರಾಟೆನಲ್ಲಿ ಬಂದೇ ಬರುತ್ತೆ. ಏನಂತ ಬರುತ್ತೆ, ಏನ್ ಬರುತ್ತೆ ಮಾತು, ಬಾಯಿಗೆ ಬಂದಂಗ ಮಾತನಾಡೋದಕ್ಕೂ ಬಾಯಿಗೆ ಬಂದಾಗ ಏನು? ನಾಲಿಗೆಯನ್ನು ಹರಿಬಿಡೋದಕ್ಕೂ ಅವರು ಗ್ಯಾರಂಟಿಯ ವಿಚಾರ. ಗೆಲ್ಲೋದಿಕ್ಕೆ ನೋ ಕಮಾನ್ ಮೇಡಮ್, ಕಮಾನ್. ಮಂತ್ರಾಕ್ಷತೆಯನ್ನ ಹೋಗಿ ನೀವು ಗ್ಯಾರಂಟಿಗಳ ಜೊತೆ ಕಂಪೇರ್ ಮಾಡ್ಕೊಂಡು ಬಿಟ್ಟು ಮಂತ್ರಾಕ್ಷತೆಯ ಬೇಕಾ ಅಥವಾ ಗ್ಯಾರಂಟಿ ಬೇಕಾ ಅಂತಂದ್ರೆ ಕಾಮನ್ ಸೆನ್ಸ್ ಇಲ್ಲದೆ ಇರುವಂತ MLA ಅಂತ ಹೇಳ್ಬೇಕಾ? ಹೊಟ್ಟೆ ತುಂಬಲ್ಲ ಅಂತ ಹೇಳಿರ್ತಾರ ಅವರು. ಹೊಟ್ಟೆ ತುಂಬಲ್ಲ. ನಾವೇನು 5 ಗ್ಯಾರಂಟಿಗಳನ್ನ ಕೊಡ್ತೀವಿ. ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಮತ್ತೆ 5 kg ಅಕ್ಕಿ, ಮತ್ತೆ 170 ರೂಪಾಯಿ ದುಡ್ಡು ಕೊಡ್ತಿರೋದು, ಮತ್ತೆ ಯುವ ನಿಧಿ ಕಾರ್ಯಕ್ರಮಗಳು ಇವತ್ತಿನ ದೇಶದ ಮತ್ತೆ ನಮ್ಮ ರಾಜ್ಯದಲ್ಲಿ ಕಲ್ಯಾಣ ಯೋಜನೆಗೆ ಉಪಯೋಗ ಆಗಿದೆ. ಅದನ್ನ ನೀವು ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನೀವು ಲೋಕಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ಗಳು ಓಟ್ ಹಾಕಿ ಅಂತ ಹೇಳಿರ್ತಾರೆ. ಆದ್ರೆ ನೀವು ಅದನ್ನ ತಿರ್ಚುವಂತದ್ದು ಮತ್ತೆ ಬಿಜೆಪಿ ಅಂತ ಏನ್ ತಿರ್ಚಿದೀನಿ ಹೇಳಿ? ಅಲ್ಲಲ್ಲ, ಏನ್ ತಿರ್ಚಿದೀನಿ ಹೇಳಿ? ಕಮಾನ್, ಯು ಟೆಲ್ ಮಿ. ಏನ್ ತಿರ್ಚಿದೀನಿ ಹೇಳಿ? ಅವರ ಹೇಳಿಕೆಗಳಲ್ಲಿ ಏನ್ ತಿರ್ಚಿದೀನಿ ನಾನು? ಅಲ್ಲ ಸರ್, ಇವಾಗ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವರು ಕಾರ್ಯಕ್ರಮ ಕೊಡಲ್ಲ, ಬಾಲಕೃಷ್ಣ ಸಾರೇನು ಕಾರ್ಯಕ್ರಮ ವೇಸ್ಟ್ ಫೆಲೋ ಅಂತ ಹೇಳಿಕ್ ಬರಲ್ಲ. ಹೌದು, ಮತ್ತೆ ಮುಖ್ಯಮಂತ್ರಿಗಳು ಹೇಳಿದಾರೆ, ಹೇಳ್ತಾ ಇರೋದು ವೇಸ್ಟ್ ಫೆಲೋ ಅಂತ ಹೇಳ್ಬೇಕು. ಇಲ್ಲ ಸರ್, ಇವಾಗ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಅದು ಮುಗೀತು. ನಾವು 5 ವರ್ಷಗಳ ಕಾಲ ಕೊಡ್ತೀವಿ. ಈಗ 2013 ಹೇಳಿದಂಥ ಕಾರ್ಯಕ್ರಮಗಳನ್ನ ಕೊಟ್ಟಿರೋದ್ರಿಂದ ನಂಬಬೇಕು ಜನ, ನಂಬ್ತಾರೆ. ಯಾಕೆಂದ್ರೆ ಉಪಯೋಗಿಸ್ಕೊಳ್ತಿದ್ದಾರೆ. ಅವ್ರಿಗೆ ಎಷ್ಟು ದುಡ್ಡು ಸೇವ್ ಆಗ್ತಿದೆ. ಗ್ಯಾಸ್ ಬೆಲೆ ಜಾಸ್ತಿ ಆಗಿತ್ತು, ಗೃಹಲಕ್ಷ್ಮಿ ಯೋಜನೆಯಿಂದ 2,000 ಬರ್ತಿರೋದ್ರಿಂದ ಇವಾಗ 2,000 ರೂಪಾಯಿ ಇವತ್ತು ಗ್ಯಾಸ್ ಬೆಲೆ ಏರಿಕೆಯಿಂದ ತತ್ತರಿಸಿದ್ರು ಜನ. ಅದೆಲ್ಲ ಉಪಯೋಗ ಆಗ್ತಿದೆ, ಯೋಚನೆ ಮಾಡ್ತಾರೆ ಇವಾಗ. ಅಶ್ವಿನ್ ಅವರೇ ಸರ್, ಆರಂಭದಲ್ಲಿ ಒಂದು ಮಾತು ನೀವು ಅದು ಹೇಳ್ತಾ ಇದ್ರಿ ಸರ್, ನಾನು ಇದು ಜೊತೆಗೂಡ್ತೀನಿ. ಯಾಕೆಂತಂದರೆ ಒಂದು ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿ ಅವರು ಎಲ್ಲೂ ಗ್ಯಾರಂಟಿ ಬಗ್ಗೆ ಲಘುವಾಗಿ ಮಾತಾಡ್ಲಿಕ್ಕಾಗಲ್ಲ. ಯಾಕೆಂದರೆ ಅವರು ಮಾತು ಕೊಟ್ಬಿಟ್ಟಿದ್ದಾರೆ. ಅದು ಅವೈಜ್ಞಾನಿಕವಾಗಿ ಅಂತ ಎಲ್ರಿಗೂ ತಿಳಿದಿತ್ತು. ಒಂದು ರಾಜ್ಯ ಸುಭಿಕ್ಷವಾಗಿ ಅಭಿವೃದ್ಧಿ ಪಥದಲ್ಲಿ ನಡಿಬೇಕಂದ್ರೆ ಎಲ್ರಿಗೂ ಗೊತ್ತಿದೆ, ರಸ್ತೆ ಅಭಿವೃದ್ಧಿ ಆಗಬೇಕು, ನೀರಾವರಿ ಯೋಜನೆಗಳು ಬರಬೇಕು, ವಿಶ್ವವಿದ್ಯಾನಿಲಯಗಳು ಬರಬೇಕು, ರಸಗೊಬ್ಬರ ಪೂರೈಕೆ ರೈತರಿಗೆ ಸಮರ್ಪಕವಾಗಿರಬೇಕು, ವಿದ್ಯುತ್ ಇರಬೇಕು ಅಂತ. ಇದಕ್ಕೆ ಗಮನದ ಒಂದು ಬದಿ ಗೊತ್ತಿ ಹೇಗೋ ಆಗೋ ನಾವು ಜನರಿಗೆ, ಮತದಾರರಿಗೆ ಆಮಿಷ ಒಡ್ಡಿ ಗ್ಯಾರಂಟಿ ಯೋಜನೆಗಳ ಮೂಲಕ ನಾವು ಅಧಿಕಾರ ಹಿಡಿಬೇಕಂತ ಹೇಳಿದ್ರು. ಅಧಿಕಾರನೂ ತಗೊಂಡು ಪೊಲಿಟಿಕಲ್ ಸ್ಟ್ರಾಟಜಿ ರೀ ಸರ್, ಅದು ಹೇಳ್ತಿದ್ದೀನಿ. ಈಗ ನಿಮ್ಮ ಸಮಸ್ಯೆ ಏನು? ನೀವು ಹನುಮ ಧ್ವಜ ಇಟ್ಕೊಂಡು ಓಡಾಡ್ತಾ ಇದ್ದೀರಾ, ಕೇಸರಿ ಶಾಲನ ಹಾಕೊಂಡು ಓಡಾಡ್ತಾ ಇದ್ದೀರಾ, ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನೀವು ಜನರ ಜೊತೆಗೆ, ಭಾವನೆ ಜೊತೆಗೆ ಆಟ ಆಡ್ತಾ ಇದ್ದೀರಾ, ಅವ್ರ ಬದುಕಿನ ಜೊತೆಗೆ ಕೇಳ್ತಾ ಇದ್ದೀರಾ. ನಾನು ಸ್ಪಷ್ಟೀಕರಣ ಕೊಡ್ತೀನಿ. ಈ ಶಾಸಕರು, ಮಾಗಡಿಯ ಶಾಸಕರು ತಿಂಗಳಿಗೆ ಒಂದು ಹೇಳಿಕೆಗಳನ್ನ ಲಘುವಾಗಿ ಹಗುರವಾಗಿ ಮಾತಾಡೋದಿದೆಯಲ್ಲ ಸರ್, ಯೋದ್ರ ಬಗ್ಗೆ ತಿಂಗಳಿಂದ ಮಾತಾಡಿದ್ರು. ಅದೇ ತಾಲೂಕಿನ ಜನತೆ ಚೀಮಾರಿ ಹಾಕಿದ್ರು ಅವ್ರಿಗೆ, ಮಾತಾಡಬೇಡಿ ದಯವಿಟ್ಟು ಅದೆಲ್ಲ ಅಂತ. ಇವತ್ತು ಸರ್ ಯಾವ ರೀತಿ ಅವ್ರು ಮಾತಾಡಿದ್ದಾರೆ ಅಂದರೆ, ಕೊಡಲ್ಲ ಮುಂದಕ್ಕೆ ಹೋಗಪ್ಪ, ನಾನು ಆ ಪದನ ನಾನು ಉಪಯೋಗಿಸಲ್ಲ. ಅದು ಯಾವ ರೀತಿ ಟ್ರೀಟ್ ಮಾಡಿದ್ದಾರೆ, ಕೊಡಲ್ಲ ಮುಂದಕ್ಕೆ ಹೋಗಪ್ಪ ಅನ್ನೋ ರೀತಿ ಬಳಸ್ತಿರೋ ಬಿಡಿಸಿದ್ರು. ನಾನಂತೂ ಹೇಳ್ತೀನಿ, ನನಗೆ ಅದು ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ, ಈ ರಾಜ್ಯದ ಜನರನ್ನ ಭಿಕ್ಷೆ ಕೇಳ್ತಾ ಇರೋ ರೀತಿಯಲ್ಲಿ ಬಳಕೆ ನಾನು ಅದೇ ಪದ ನಾನು ಬಳಸಬಾರ್ದು ಅಂತ ಇಲ್ಲಾಂದ್ರೆ ನಾನು ಕೊಡಲ್ಲ ನಿನಗೆ. ಅರುಣ್ ಸರ್, ನಾನು ಆ ಪದ ಬಳಸಬಾರ್ದು ಅಂತ ಈ ರೀತಿ ಹೇಳಿದೆ. ಒಂದು ಸರ್, ಮುಖ್ಯಮಂತ್ರಿ ಅವರು, ಉಪಮುಖ್ಯಮಂತ್ರಿ ಅವರು ಈ ರೀತಿ ಶಾಸಕರ ಕೈಯಲ್ಲಿ ಏನಾದರೂ ಹೇಳಿಸ್ತಿದಾರೆ, ನಾವು ಕೊಡ್ಲಿಕ್ಕೆ ವಿಫಲರಾಗ್ತಿದ್ದೀವಿ, 50,000 ಕೋಟಿಯಷ್ಟು ಹೊಂದಿಸ್ಲಿಕ್ಕೆ ನಮಗೆ ಸಮಸ್ಯೆ ಆಗ್ತಿದೆ ಸರ್. ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೆ ಗೌರವಧನ ಕೊಡಲಿಕ್ಕೆ ಹಣ ಇಲ್ಲ. ನಾನು ಬೇರೆದೆಲ್ಲ ಯಾವುದು ಹೇಳ್ತಿಲ್ಲ ಸರ್. ಏನು 5 ಗ್ಯಾರಂಟಿ ಪೂರ್ಣ ಪ್ರಮಾಣದಲ್ಲಿ ಇವರೇನು ಯೋಜನೆಗಳನ್ನ ಕರ್ನಾಟಕ ಜನತೆ ಕೊಡ್ತಿಲ್ಲ. ಅದನ್ನು ಅವರು ಏನಾದರೂ ಇವತ್ತು ಕಾಂಗ್ರೆಸ್ನ ವಕ್ತಾರರು ಚರ್ಚೆಗೆ ಬಂದರೆ ಒಂದೊಂದು ಗ್ಯಾರಂಟಿ ಬಗ್ಗೆನೂ ಅವ್ರು ಪೂರ್ಣ ಪ್ರಮಾಣದಲ್ಲಿ ಎಲ್ಲಿ ಬಂದಿದೆ ವಿಸ್ತೃತವಾಗಿ ಅಂತ ಅವ್ರು ಹೇಳ್ಬಿಡ್ಲಿ ಸರ್. ಇವತ್ತು ಅವರು ಈ ರೀತಿ ಹೇಳಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಲೋಕಸಭೆ ಚುನಾವಣೆಯಲ್ಲಿ ಸಿಂಗಲ್ 28 ಕ್ಷೇತ್ರದಲ್ಲಿ ಒಂದು ಕ್ಷೇತ್ರನೂ ಗೆಲ್ಲಲಿಕ್ಕೆ ಕಷ್ಟ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಇದೇ ಒಂದು ರೀಸನ್ನ ಇಟ್ಕೊಂಡು ಗ್ಯಾರಂಟಿ ದುಡ್ಡು, ಅದೇನು ಕಾಂಗ್ರೆಸ್ ಅವ್ರ ದುಡ್ಡಲ್ಲ, ನಾವು ಜನಸಾಮಾನ್ಯರ ದುಡ್ಡಲ್ಲಿ ನೀವು ಈ ಮಟ್ಟಕ್ಕೆ ನೀವು ಹೇಳಿಕೆಗಳನ್ನ ಕೊಡೋದಾದರೆ ಜನರನ್ನ, ಕರ್ನಾಟಕ ಜನತೆ ನೀವು ಏನಂತ ತಿಳ್ಕೊಂಡಿದ್ದೀರಾ? ಇಷ್ಟು ದಿನ ಭಿಕ್ಷೆ ಆಗ್ತಿದ್ದೀವಿ, ಭಿಕ್ಷೆ ತಗೊಳ್ಳಿ. ಮಾಗಡಿ ಕೃಷ್ಣ ಅವರು ಶಾಸಕರಾದಂಥವ್ರು ನಾನು ಇಷ್ಟೊತ್ತು ಬೈದೆ ಎಂತೋ ಒಂದು ನಿಗಮ ಮಂಡಳಿಗಳದ್ದು ಒಂದು ಹುದ್ದೆ ಕೊಟ್ಟಿದ್ದಾರೆ, ನನ್ನ ಹೊಟ್ಟೆ ತುಂಬಿತು, ಇನ್ನು ನಿಮ್ಮ ಹೊಟ್ಟೆ ತುಂಬಬೇಕು ಅಂತ ಅಂದರೆ ನೀವು ಮತ ಹಾಕಿ ಅಂತ ಹೇಳ್ತಿದ್ದಾರಾ ಶಾಸಕರು? ಕಾಂಗ್ರೆಸ್ಸಲ್ಲಿ ಹಾಗಾದರೆ ಒಂದು ನಾಯಕತ್ವದ ಒಂದು ಬೆಲೆನೇ ಇಲ್ವಾ?
ಶಾಸಕರು ಈ ರೀತಿ ಹಗುರವಾಗಿ ಮಾತಾಡ್ತಾರೆ ಜಯಶ್ರೀ ಅಂದ್ರೆ ಮೇಡಮ್. ಕಾಂಗ್ರೆಸ್ನ ನಾಯಕರುಗಳಿಗೆ ಏನಾಗಿದೆ? Yes, ಯಾವುದೇ ಒಂದು ಕಡಿವಾಣ ಹಾಕಷ್ಟು ಶಕ್ತಿ ಸರ್, ಇಲ್ವಾ? ಯಾವುದೇ ಸರ್ಕಾರಗಳು ಬಂದ್ರು ಯಾರು ಅವ್ರ ಮನೆಯಿಂದ ತಂದ್ಕೊಡಲ್ಲ. ಇದು ನಿಮ್ ಶಾಸಕರು ಹೇಳಿದಾರಲ್ಲ, ಅಲ್ಲಲ್ಲ, ಸಭೆ ಇದು ಉದ್ದೇಶಿಸಿ ಜನರ ದುಡ್ಡು, ಮಾತಾಡಿದಾರಲ್ಲ. ಜನರ ತೆರಿಗೆ ಹಣ್ಣು ಜನರಿಂದ ಜನರಿಗೋಸ್ಕರ ಜನರಿಗಾಗಿನೇ ಅಂತಾನೆ ಇರೋದು. ಅಂದ್ರೆ ನಿಮ್ ಹಾಗಾಗಿ ಮನಸೋ ಇಚ್ಛೆ ಕೊಟ್ಬಿಡೋದು ಅಂತನಾ? ಮನಸೋ ಇಚ್ಛೆ ಕೊಟ್ಬಿಟ್ಟು ಅಲ್ಲ, ಭಿಕ್ಷೆ ಕೊಡ್ತಿದೀವಿ ಅಂತ ಹೇಳದ? ಕಲ್ಯಾಣಕ್ಕೋಸ್ಕರ ನಿಮ್ ಮಾಡಿದ್ದು. ಶಾಸಕರು ಒಪ್ಕೊಂತಿದ್ದೀರಾ ಭಿಕ್ಷೆ ಹಾಗಾದ್ರೆ ಕೊಡ್ತಿದ್ದಾರೆ ನಿಮ್ಮ ಅಂತ ಸಾಧನೆಗಳನ್ನ ಹೇಳಿ, ನಿಮ್ಮ ನನ್ನ ಸಾಧನೆಗಳ, ನನ್ನ ಕುಮಾರಣ್ಣ ಅವರ ಸಾಧನೆಗಳನ್ನ ಕೂತಿದ ನಿಮ್ಮ ಸಾಧನೆಗಳ ಬಗ್ಗೆ ಹೇಳಿ. ನಿಮ್ಮ ಸರ್ಕಾರದ ಒಂದು ಸಾಧನೆ ನಾವು 5 ನಿಮಿಷ ಎರಡು ಟೈಮ್ ನಾನು ತಗೊಳ್ಳಿ ಮೇಡಮ್, ಹೇಳಿದ್ನಲ್ವಾ? 5 ಇವಾಗ ನಿಮಿಷ ಹೇಳ್ದೆ. ತಗೊಳ್ಳಿ ಇದೇ ಪಬ್ಲಿಕ್ ಟಿವಿ ನಾನು ವೇದಿಕೆಯಲ್ಲಿ ಇವಾಗ ಹೇಳಿದ್ದೀನಿ, ಒಂದು ಸಾಧನೆ ಹೇಳಿ. ನಾವು ಮಾಡಿದಂತ 6 ತಿಂಗಳಲ್ಲಾದಂತ ಒಂದು ಸಾಧನೆ ನೀವು ಸರ್, 5 ನಿಮಿಷ ತಗೊಂಡು ಹೇಳಿ. ಸರ್, ನಾನು ನಿಂತಲ್ಲಿ ಕೂತಲ್ಲಿ ನಾನು 167 ಭರವಸೆಗಳನ್ನ ಹೇಳ್ತೀರಾ? ಸಂಪೂರ್ಣವಾಗಿ ಈಡೇರಿಸಿ ಒಂದು ಹೇಳಿ. ಎಕ್ಸ್ಟ್ರಾ ಭರವಸೆಗಳನ್ನ ಒಂದು ಈಡೇರಿಸಿದಂತ ಅಭಿವೃದ್ಧಿ ಸರ್ಕಾರ ಯೋಜನೆ ಹೇಳಿ ಕಾಂಗ್ರೆಸ್ ನೀವು. ಸರ್ಕಾರ. ಕಳೆದ 6 ತಿಂಗಳಿಂದ ನೀವು ಸರ್ಕಾರದಲ್ಲಿ ಕಳೆದ 6 ತಿಂಗಳಿಂದ ಕರ್ನಾಟಕಕ್ಕೆ ಕೊಟ್ಟಂತ ಒಂದು ಅಭಿವೃದ್ಧಿ ಯೋಜನೆ ಹೇಳಿ. ನಾನು 10 ಹೇಳ್ತೀನಿ ಮೇಡಮ್, ಕೂತಿದ ಹತ್ರ 10 ಹೇಳ್ತೀನಿ. ಪ್ರತಿದಿನ 5 ನಿಮಿಷ ತಗೊಂಡು ಒಂದು ಎಲ್ಲಾ ಹೇಳ್ತೀರಾ? ಮೀಡಿಯಾಗಳಿಗೂ ಅಪ್ಡೇಟ್ ಮೇಡಮ್, ಆಗ್ತಿರುತ್ತೆ. ಯಾವ ಕಾರ್ಯಕ್ರಮಗಳು ಸರ್ಕಾರಿ ಏನು ಪೂಜೆಗಳಾಯ್ತು, ಶಾಲೆ ಕಟ್ಟಡಗಳು 50,000 ಬೀಳ್ತಿದೆ ನೋಡಿ. ಕೋಟಿನ ಡ್ಯೂ ಇಟ್ಟು ಹೋಗಿದ್ರು. ಅದಕ್ಕೆ 50,000 ಬಣ್ಣ ಸುಣ್ಣ ಹೊಡೆಯಷ್ಟು ಅಂದಾಜು ವೆಚ್ಚ 50,000 ಕೋಟಿ ಡ್ಯೂ ಇತ್ತು ಅಂತ ಗೊತ್ತಾಯ್ತು. ಅವೈಜ್ಞಾನಿಕ ರೀತಿಯಲ್ಲಿ ಅಲ್ಲಲ್ಲ. ಗ್ಯಾರಂಟಿಗಳನ್ನ ಘೋಷಿಸಿ ನೀವು ಅದಕ್ಕೂ ನೀವು ಅವರು ಅದಕ್ಕೂ 3.5 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡುವಾಗ ಯಾರು ಅವೈಜ್ಞಾನಿಕವಾಗಿ ಮಾಡಿಲ್ಲ. ಶಾಸಕರು ಜನಸಾಮಾನ್ಯರಲ್ಲ ಬಾಲಕೃಷ್ಣ ಅವರು ಅವರು ಮುಖ್ಯಮಂತ್ರಿಗಳು ಸರ್ಕಾರದ ಭಾಗವಾದ ಹಗುರವಾಗಿ ಬಜೆಟ್ ನೀವು ಮಂಡನೆ ಮತ ಹಾಕಿಲ್ಲ ಅಂದ್ರೆ ನಾವು ಗ್ಯಾರಂಟಿ ನಿಲ್ಲಿಸ್ತೀವಿ ಅಂತ ಹೇಗೆ ಹೇಳಿದ್ರು? ಬಜೆಟ್ ಮಂಡನೆ ಮಾಡಬೇಕು ನೀವು ಅಂತ ಮತ ಗೊತ್ತಿದೆ. ಹಾಕಿಲ್ಲ ಅಂದ್ರೆ ನಾವು ಸ್ಟಾಪ್ ಮಾಡ್ತೀವಿ. 3.5 ಲಕ್ಷ ಜನರನ್ನ ಕೋಟಿ ಬಜೆಟ್ ಭಿಕ್ಷುಕರು ಮಂಡನೆ ಅನ್ಕೊಂಡಿದ್ದೀರಾ? ಮಾಡಿದ್ರೆ ಗೊತ್ತಿದೆ ಎಲ್ಲಿ ಯಾವ ಇಲ್ಲ ಫಂಡ್ ನೀವು ಹೇಗೆ ಉಪಯೋಗಿಸಬೇಕು ಮಾಗಡಿ ಅಂತ. ಜನರನ್ನ ಭಿಕ್ಷುಕರು ಹಾಗಾಗಿ ಅನ್ಕೊಂಡಿದ್ದೀರಾ? ಖಂಡಿತ ಬಾಯಿಗೆ ಬಂದಾಗ ಮಾಗಡಿ ಜನ ಮಾತ್ರ ನೀವು ತಗೋಬೇಡಿ. ಯಾರು ನೀವು ಭಿಕ್ಷುಕರು ಒಪ್ಪಿದ್ದೀರಾ ಅಲ್ಲ, ಮೇಡಮ್? ಭಿಕ್ಷುಕರು ಅಲ್ಲ. one second. ಧೈರ್ಯವಾಗಿ ಹೇಳಿದ್ರೆ ನಾವೆಲ್ಲ one second, ಇದನ್ನು one ಮಾಗಿ second. ಬಾಲಕೃಷ್ಣ one second, ತಪ್ಪು ಹೇಳಿಕೆ ಅಶ್ವಿನ್, ಕೊಟ್ಟಿದ್ದೀರಾ ಅಂತ ಅಶ್ವಿನ್, ಹೇಳಿ. one second. ಸರ್, ಈ ದೇಶದ ಒಂದು ನಿಮಿಷ. ಇರುವಂತ ನಾನು ಹೇಳ್ತೀನಿ, one second, ಪ್ರತಿಯೊಬ್ಬರು ಅಶ್ವಿನ್, one second. ಪ್ರಜಾಪ್ರಭುತ್ವದಲ್ಲಿ ಯಾರನ್ನು ಒಂದು ಅಭಿವೃದ್ಧಿ ಹೇಳಿ ನೀವು. ಎಲ್ಲರಿಗೂ ಕರೆಕ್ಟ್ ಆಗಿ ಅವಶ್ಯಕತೆ ಮೇಡಮ್, ನಾನು ಹೇಳ್ತಿದ್ದೀನಿ. ತಿಳಿಸಿರೋದು. ನಿಮ್ನ ನಾನು ಕೇಳಿದಿರಾ?